ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಮೈಸೂರಿನ ಹೂ ಮಾರುವ ಮಹಿಳೆ ಖಾತೆಗೆ ಬರೋಬ್ಬರಿ 5 ಕೋಟಿ. ಬಡವರಿಗೆ ಮೊದಲೇ ಸಂಕಷ್ಟದ ಸಮಯ. ನೋಟು ನಿಷೇಧ, ಚಿಲ್ಲರೆ ಸಮಸ್ಯೆ, ಸಾಲ ಸಿಗ್ತಿಲ್ಲ, ಕಿತ್ತು ತಿನ್ನುವ ಬಡತನ ಬೇರೆ. ಅಂಥದ್ರಲ್ಲಿ ಬ್ಯಾಂಕ್ ಖಾತೆಗೆ 5 ಕೋಟಿ ಹಣ ಬಂದು ಬಿದ್ದರೆ ಮೈಸೂರಿನ ಹೂ ಮಾರುವವಳ ಸ್ಥಿತಿ ಹೇಗಾಗಿರ್ಬೇಡ ನೀವೇ ಯೋಚನೆ ಮಾಡಿ. 5 ಕೋಟಿಗೂ ಹೆಚ್ಚು ಹಣ ಜಮಾ ಆಗಿರುವುದನ್ನು ಕಂಡು ಬೆಚ್ಚಿಬಿದ್ದ ಘಟನೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯಲ್ಲಿ ನಡೆದಿದೆ. ಹುಲ್ಲಹಳ್ಳಿಯ ನಿವಾಸಿ ನಾಗರಾಜು ಎಂಬುವರ ಪತ್ನಿ ನೀಲಾ ಎಂಬುವರೇ ತನ್ನ ಜನ್ಧನ್ ಖಾತೆಗೆ ಕೋಟ್ಯಂತರ ಹಣ ಬಂದಿರೋದನ್ನ ಕಂಡು ಬೆಚ್ಚಿಬಿದ್ದ ಮಹಿಳೆ. ಇವರು ಜೀವನೋಪಾಯಕ್ಕಾಗಿ ಹೂ ಮಾರಾಟದ ವೃತ್ತಿಯನ್ನು ಅವಲಂಬಿಸಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಹುಲ್ಲುಹಳ್ಳಿಯ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಜನ್ಧನ್ ಖಾತೆಯನ್ನು ತೆರೆದು ತಾವು ಸಂಪಾದಿಸಿದ್ರಲ್ಲಿ ಅಷ್ಟು ಇಷ್ಟು ಜಮಾ ಮಾಡ್ತಿದ್ರು. ಈ ನಡುವೆ ಬ್ಯಾಂಕ್ನಿಂದ ವೈಯಕ್ತಿಕ ಸಾಲ ಸಿಕ್ಕರೆ ಬದುಕಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಆಸರೆಯಾಗಬಹುದೆಂದು ಉದ್ದೇಶದಿಂದ ಬ್ಯಾಂಕ್ಗೆ ತೆರಳಿ ವಿಚಾರಣೆ ಮಾಡಿದ್ದಾರೆ. ಈ ಸಂದರ್ಭ ಅವರ ಪಾಸ್ಬುಕ್ ಅನ್ನು ಪಡೆದ ಸಿಬ್ಬಂದಿ ಪರಿಶೀಲನೆ ಮಾಡಿ ಜಮಾವಾಗಿರುವ ಹಣವನ್ನು ನಮೂದಿಸಿಕೊಟ್ಟಿದ್ದಾರೆ. ಅದರಂತೆ ಅವರ ಖಾತೆಗೆ ಒಟ್ಟು 5 ಕೋಟಿ 81 ಲಕ್ಷ ರೂಪಾಯಿ ಹಣ ಜಮೆಯಾಗಿರುವುದು ಕಂಡುಬಂದಿದೆ. ಇದನ್ನು ಕಂಡ ನೀಲಾ ಅವರು ಆಘಾತಗೊಂಡಿದ್ದಾರೆ. ಈ ವಿಚಾರ ಎಲ್ಲೆಡೆ ಹರಡಿ ಕೆಲವರು ಯಾರೋ ಕಪ್ಪು ಹಣವನ್ನ ಖಾತೆಗೆ ಹಾಕಿರಬೇಕೆಂದು ಹೆದರಿಸಿದ್ದಾರೆ. ಜನರ ಮಾತು ಕೇಳಿ ಭಯಗೊಂಡ ಮಹಿಳೆ ಬ್ಯಾಂಕ್ಗೆ ತೆರಳಿ ವಿಚಾರಿಸಿದಾಗ ಅಂತಹ ಯಾವುದೇ ಘಟನೆ ನಡೆದಿಲ್ಲ, ಪಾಸ್ ಪುಸ್ತಕದಲ್ಲಿ ನಮೂದು ಮಾಡುವಾಗ ತಾಂತ್ರಿಕ ತೊಂದರೆಯಿಂದ ತಪ್ಪಾಗಿ ಅಂಕಿಗಳು ಮುದ್ರಿತವಾಗಿದೆ ಎಂಬ ಸ್ಪಷ್ಟನೆಯನ್ನು ಅಧಿಕಾರಿಗಳು ನೀಡಿದ್ದಾರೆ. ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.